ನಮಸ್ಕಾರ ಹರಿ ಶ್ರೀನಿವಾಸ ನಮಸ್ಕಾರಗಳು. ಸುಮತಿಭಿರಮೇಜಂ ಶುಭ್ರಕಾರ್ಯಂ ಸಕಾರ್ಯಂ ಸುಶ್ರಮಜವನಪಾದಂ ಮೃತ್ಯುಪಾದಂ ವಿವಾದಂ ಗ್ರಹಜಮಹಮವೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿರಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲ ಬಪುಷೆ ನಮೋ ಶೇಷಾಂ ನಾಜಸ್ಮೃತಿ ಹೃದಯ ದೀಪ್ತಾಯ ಹರಜೆ ಏನ ಪ್ರಾದುರಭಾವಿ ಭೂಮಿ ವನಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧಕರಶ್ಚಾಕಾರಿ ಸನ್ಮಾರ್ಗಕಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ದೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತೀದನುಭಾವಾತ್ ಕ್ರೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचन चेतो देवता भारती स मम वचसि निधत्तां सन्निधिं मानसे च रमानिवासोचितवास भूमिः संज्ञायरत्नावलिजन्म भूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान् प्रतिभातिमतच्छिदः श्रीपदक्षोभ्यतीर्थाख्यानुपतिष्ठे गुरून् मम श्रीमदानंदतीर्थार्य सन्मत्सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः सन्न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहम् निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದುವರೆಗೆ ಈ ಕರ್ಮಗಳ ವಿಚಾರ ಆಗ್ತಾ ಇತ್ತು. ಅಂತ ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂತು. ಕರ್ಮವನ್ನ ಕಳ್ಕೊಳ್ಳೋದು ಅಂತಂದ್ರೆ ಸುಲಭ ಅಲ್ಲ, ಕರ್ಮವನ್ನ ಅನುಭವಿಸಿನೇ ಕಳ್ಕೊಳ್ಬೇಕು ಅಂತ ಕೆಲವರು ಆಕ್ಷೇಪ. ಅದು ಹೇಗೆ? ವಿಮತಂ ಕರ್ಮ ಫಲಭೋಗ ವಿನಾಶ್ಯಂ ಕರ್ಮತ್ವಾತ್ ಸಂಪ್ರತಿಪನ್ನ ಕರ್ಮವತ ಅಂತ ಒಂದು ಅನುಮಾನವನ್ನು ಹೇಳಿ. ಯಾವುದೇ ಕರ್ಮ ಆಗಲಿ, ಅಂದ್ರೆ ಅದು ಪ್ರಾರಬ್ಧ ಆಗ್ಲಿ ಅಪ್ರಾರಬ್ಧ ಆಗ್ಲಿ, ಯಾವುದೇ ತರ ಕರ್ಮ ಅದನ್ನ ಕಳ್ಕೊಳ್ಳೋದಕ್ಕೆ ಉಪಾಯ ಇರೋದು ಒಂದೇ. ಆ ಉಪಾಯ ಏನು ಅಂದ್ರೆ ಏನಿಲ್ಲ, ಆ ಕರ್ಮದ ಫಲ ಏನಿದೆ, ಒಳ್ಳೇದೋ ಕೆಟ್ಟದೋ ಅದನ್ನ ಅನುಭವಿಸ್ಕೊಳ್ಬೇಕು, ಅದನ್ನ ನಾಶಪಡಿಸ್ಕೊಳ್ಬೇಕು ಅಂತ. ಈಗ ನಾವು 190ನೇ ಸುಧಾಮೂಲದಲ್ಲಿ ಇದ್ದೀವಿ, PDF ನಲ್ಲಿ 190ನೇದು. ಹಾಗಾದ್ರೆ ಯಾವುದೇ ಕರ್ಮಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಇರೋ ಉಪಾಯ ಒಂದೇ, ಯಾವುದು? ಫಲ ಭೋಗ. ಅದರ ಫಲ ಅಂದ್ರೆ ಒಂದು ಕೆಟ್ಟ ಕರ್ಮ ಮಾಡಿರ್ತಾನೆ, ಒಂದು 100 ಪ್ರಾಣಿ ಜನ್ಮ ಬರ್ಬೇಕಾಗಿರುತ್ತೆ ಅವ್ರಿಗೆ, ಅಷ್ಟು ಜನ್ಮ ಅನುಭವಿಸ್ಬೇಕು. ಅಷ್ಟೇ ಅಲ್ಲ, ಆ ಎಲ್ಲಾ ಪ್ರಾಣಿ ಜನ್ಮದಲ್ಲಿ ಏನೇನ್ ದುಃಖ ಇದೆಯೋ ಆ ದುಃಖನೂ ಅನುಭವಿಸ್ಬೇಕು ಅಂತ ಇವ್ರ ಪ್ರಕಾರ. ಹಾಗಾಗಿ ಯಾವುದೇ ಕರ್ಮ ಆದ್ರೂ ಎಲ್ಲಾ ಕರ್ಮಗಳ ಫಲವನ್ನು ಅನುಭವಿಸ್ಕೊಂಡೇ ನಾಶ ಪಡಿಸ್ಕೊಳ್ಬೇಕು. ಅದಕ್ಕೆ ಈ ಅನುಮಾನ ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಸರಿ ಇಲ್ಲ? ಈಗ ಒಬ್ರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ, ಅವರು ಅಷ್ಟು ಜನ್ಮವನ್ನ ಅನುಭವಿಸ್ಬೇಕು ಅಂತಿಲ್ಲ. ಏನೋ ಬ್ರಹ್ಮ ಹತ್ಯೆ ಆಯ್ತು ಅಥವಾ ಗೋ ಹತ್ಯೆ ಆಯ್ತು, ಇನ್ನೇನೋ ಒಂದು ಯಾವುದೋ ಒಂದು ಹತ್ಯೆ ಆದಾಗ
ಅದಕ್ಕೆ ತಕ್ಕದಾದ ಪ್ರಾಯಶ್ಚಿತ್ತವನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಾರೆ. ಧರ್ಮಶಾಸ್ತ್ರ ನಿರ್ಣಯ ಸಿಂಧುನೋ ಧರ್ಮ ಸಿಂಧುನೋ ತೆಗೆದಾಗ ಅಲ್ಲಿ ಕೊಟ್ಟಿದ್ರು ನೋಡಿ, ಇಂತಿಂತ ಪಾಪ ಮಾಡಿದವರಿಗೆ ಇಂತಿಂತ ಪ್ರಾಯಶ್ಚಿತ್ತ. ಮನುಸ್ಮೃತಿಯಲ್ಲೂ ಇದೆ, ಇಂತಿಂತ ಪಾಪವನ್ನ ಮಾಡಿದ್ರೆ ಇಂತಿಂತ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಪ್ರಾಯಶ್ಚಿತ್ತ ಮಾಡ್ಕೊಂಡ ಮುಂದೆ ಅವನಿಗೆ ಜನ್ಮ ಬರೋದೇ ಇಲ್ಲ. ಯಾಕೆ? ಪ್ರಾಯಶ್ಚಿತ್ತದಲ್ಲೇ ಕರ್ಮ ಕಳ್ಕೊಂಡಲ್ಲ. ಏನ್ ಪವಮಾನ ಹೋಮ ಮಾಡಿಸ್ತ, ಪ್ರಾಯಶ್ಚಿತ್ತ ಮಾಡ್ಕೊಂಡ, ಕರ್ಮನ ಅದೆಲ್ಲ ನಾಶ ಆಯ್ತು, ಅದ್ರ ಫಲ ಕೊಡ್ಲಿಲ್ಲ. ಹಾಗಾಗಿ ನೀವು ಕರ್ಮವನ್ನೆಲ್ಲ ಅನುಭವಿಸೇ ಕಳ್ಕೊಳ್ಬೇಕು ಅನ್ನೋ ತಪ್ಪಾಯ್ತು. ಯಾಕೆ? ಪ್ರಾಯಶ್ಚಿತ್ತ ಮಾಡ್ಕೊಂಡ ಕರ್ಮದ ಫಲ ನಮಗ್ ಸಿಗ್ಲಿಲ್ವಲ್ಲ, ಕರ್ಮ ನಾಶ ಆಗೋಯ್ತಲ್ಲ. ಕರ್ಮ ಅಂತ ಒಂದು ನಮ್ಮಲ್ಲಿ ಇಟ್ಕೊಂಡಿದ್ರೆ ಅದ್ ಫಲ ಕೊಡ್ಲಿಕ್ಕೆ ಅವಕಾಶ ಇರೋ ಕರ್ಮನ ನಾವು ನಾಶ ಮಾಡ್ಬಿಟ್ವಿ, ಅದಿಲ್ದೇ ಹಾಗೆ ಮಾಡ್ಬಿಟ್ವಿ. ಅದ್ ಬದುಕ್ಸಿದ್ರೆ ತಾನೇ ಅದ್ ಫಲ ಕೊಡೋದು, ಅದನ್ನ ಸಾಯಿಸ್ಬಿಟ್ವಿ ಅಂತ ಕರ್ಮವನ್ನ. ಹಾಗಾಗಿ ಮುಗೀತಲ್ಲ ಅಂತಂದ್ರೆ ಅದಕ್ಕೆ ಮುಂದೆ ಒಂದು ವಾದವನ್ನ ಮಂಡಿಸ್ತಾರೆ. ಪ್ರಾಯಶ್ಚಿತ್ತ ಕರ್ಮ ಕಳಿಲಿಕ್ಕೆ ಕಾರಣ ಅಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಂಡವ್ರಿಗೆ ಕರ್ಮನಾಶ ಆಗತ್ತೆ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ವಸ್ತುತಃ ಅದ್ ಸರಿ ಇಲ್ಲ. ಕರ್ಮವನ್ನ ನಾಶ ಮಾಡಲ್ಲ, ಕರ್ಮ ಏನು ಫಲ ಕೊಡುತ್ತೆ ಅದನ್ನ ಮಾತ್ರ ನಾಶ ಮಾಡತ್ತೆ ಪ್ರಾಯಶ್ಚಿತ್ತ ಅಂತ ಕೆಲವ್ರ ವಾದ. ಆದ್ರೆ ಅದ್ ಸರಿ ಇಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಇರೋ ಕರ್ಮವನ್ನು ಕೂಡ ಕಳ್ಕೊಳ್ಬಹುದು. ಇಲ್ಲಂದ್ರೆ ಪ್ರಾಯಶ್ಚಿತ್ತ ವಿಧಿ ವೈಯರ್ಥ್ಯಂ ಅಂತ ಒಂದು ಆಕ್ಷೇಪ ಮಾಡ್ತಾರೆ. ಧರ್ಮಶಾಸ್ತ್ರದಲ್ಲಿ ಅಷ್ಟೆಲ್ಲ ಪ್ರಾಯಶ್ಚಿತ್ತ ಯಾಕೆ ಹೀಗೆ ಹೇಳ್ಬೇಕಾಯ್ತು? ಏನೇ ತಪ್ಪು ಮಾಡಿದ್ರು, ಏನೇ ಒಂದು ಪಾಪಗಳನ್ನು ಮಾಡಿದ್ರು, ಆಗ ಅವಮಾನ ಹೋಮ ಮಾಡಿಸಿದ್ರೆ ಅದೆಲ್ಲಾ ಪಾಪಗಳಿಗೆ ಅದು ಪ್ರಾಯಶ್ಚಿತ್ತ ಆಗತ್ತೆ, ಆಗ ಏನು ಅದರ ಫಲ ನಮಗ್ ತಟ್ಟಲ್ಲ ಅಂತ. ಇದನ್ನ ಪವಮಾನ ಹೋಮ ವಿಧಿ ವೈಯರ್ಥ್ಯಂ ಯಾಕೆ ಹೇಳ್ಬೇಕಾಯ್ತು? ಪವಮಾನ ಹೋಮ ವ್ಯರ್ಥ ಆಗೋಯ್ತಲ್ಲ. ಆದ್ರಿಂದ ಅದ್ ಹೇಳಿದ್ ವ್ಯರ್ಥ ಆಗಬಾರ್ದು ಅಂದ್ರೆ ಏನರ್ಥ? ಅದನ್ನ ಮಾಡಿದಾಗ, ಆ ಪ್ರಾಯಶ್ಚಿತ್ತವನ್ನ ಆಚರಿಸಿದಾಗ ಅದು ಫಲ ಕೊಟ್ಟೇ ಕೊಡುತ್ತೆ. ನಮಗೆ ನಮ್ಮ ಕರ್ಮಗಳ ಫಲ ಅನುಭವಿಸ್ಬೇಕು ಅಂತಿಲ್ಲ ಅಂತ ಅರ್ಥ. ಆದ್ರಿಂದ ಉತ್ತರತ್ರ ನಿರಾಕರಿಷ್ಯಾಮ, ಇದ್ರ ಬಗ್ಗೆ ಮುಂದೆ ವಿಚಾರ ಮಾಡ್ತೀವಿ. ವಿಚಾರ ಮಾಡಿದಾಗ ಅದರಲ್ಲಿ ವಿಶೇಷ ವಿಚಾರಗಳನ್ನ ಅಲ್ಲಿ ತಿಳಿಸ್ತೀವಿ ಅಂತ ಜಯತೀರ್ಥರು ಬರೆದ್ರು. ಇದಾದ್ಮೇಲೆ ಶುರುವಾಯ್ತು ಅಕೃತ ಪ್ರಾಯಶ್ಚಿತ್ತ ಕರ್ಮತ್ವ ಹೇತು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಎಲ್ಲಾ ಕರ್ಮಗಳು ಅದರ ಫಲವನ್ನ ಅನುಭವಿಸಿಯೇ ನಾಶ ಆಗ್ಬೇಕು ಅಂತಿಲ್ಲ. ಯಾವುದಕ್ಕೆ ಪ್ರಾಯಶ್ಚಿತ್ತನೂ ಇಲ್ಲ. ಈಗ ಗೋಹತ್ಯೆಗೆಲ್ಲ ವಸ್ತುತಃ ಪ್ರಾಯಶ್ಚಿತ್ತ ಇಲ್ಲ, ಹೇಳಿದಾರೆ ಪ್ರಾಯಶ್ಚಿತ್ತ. ಅದ್ ಯಾವುದಕ್ಕೆ ಅಂದ್ರೆ ಗೋಹತ್ಯೆ ಮಾಡಿದಾಗ್ಲು ಅಜ್ಞಾತ ಗೊತ್ತಿಲ್ಲದೆ ಏನೋ ಮಿಸ್ ಆಗಿ ಹಸುವನ್ನ ಕೊಂದುಬಿಟ್ಟ. ಅಂದ್ರೆ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ. ಏನೋ ಗೊತ್ತಿಲ್ಲದೆ ಅದು ಹಸು ಬಂತು, ಯಾರನ್ನೋ ಹೊಡಿಲಿಕ್ಕೆ ಹೋದ, ಅಷ್ಟೊತ್ತಿಗೆ ಹಸು ಅಡ್ಡಕ್ ಬಂದ್ಬಿಡ್ತು, ಏನೋ ಇಡ್ಬಿಟ್ಟ. ಇದಕ್ಕೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಅಯ್ಯೋ ತಪ್ಪಾಗೋಯ್ತು, ಏನ್ ಮಾಡೋದು, ಗೊತ್ತಿಲ್ಲದೆ ಆಗೋಯ್ತು ಅಂತ. ಆದ್ರೆ ಗೊತ್ತಿದ್ದು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಆ ನರಕ ಅನುಭವಿಸ್ಲೇಬೇಕು. ಆ ಮುಂದೆ ಏನೇನು ಯೋನಿ ಇದೆ ಅದಕ್ಕೆ ಹೋಗ್ಲೇಬೇಕು, ಒಂದು ದುಃಖ ಅನುಭವಿಸ್ಲೇಬೇಕು. ಹಾಗಾದ್ರೆ ಯಾವ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಇದೆಯೋ ಆ ಕರ್ಮಗಳು ನೀವ್ ಹೇಳಿದಾಗೆ ಸರಿ, ಓಕೆ, ಅದು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಕರ್ಮ ನಾಶ ಆಗತ್ತೆ, ಒಪ್ಕೊಳ್ಳೋಣ. ಆದ್ರೆ ಕೆಲವು ಕರ್ಮಗಳಿಗೆ ಪ್ರಾಯಶ್ಚಿತ್ತ ಅಂತ ಇಲ್ವೇ ಇಲ್ಲ. ಅವ್ರಿಗೆ ಆ ಕರ್ಮ ಮಾಡಿದ್ರೆ, ಆ ತಪ್ಪು ಕೆಲಸ ಮಾಡಿದ್ರೆ ಅನುಭವಿಸ್ಲೇಬೇಕು, ಅದು ಕಟ್ಟಿಟ್ಟ ಬುತ್ತಿ. ಅಂಥ ಕರ್ಮಗಳಿಗೆ ಏನ್ ಗತಿ? ಆ ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ ಅಂದ್ರೆ ಅದಕ್ಕೆ ಜಯತೀರ್ಥರು ಹೇತು ಪರಿಷ್ಕಾರ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಸೇರಿಸ್ತಾರೆ. ಏನಂತ? ಆಕೃತ ಪ್ರಾಯಶ್ಚಿತ್ತ ಕರ್ಮತ್ವ, ಯಾವುದು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡಾಗ ನಾಶ ಆಗತ್ತೋ ಆ ಕರ್ಮ ಬಿಟ್ಟು ಬೇರೆ ಕರ್ಮ ತಗೊಳ್ಳಿ. ಅಂಥ ಕರ್ಮಕ್ಕಂತೂ ನಾಶ ಅಂತ ಆಗ್ಬೇಕು ಅಂದ್ರೆ ಅನುಭವಿಸಿಯೇ ನಾಶ ಆಗ್ಬೇಕು ಅಂತ ಒಂದು ಪ್ರಶ್ನೆ. ಆಗ ಹೇಳ್ತಾರೆ, ಮೊದಲಿಗೆ ಪ್ರಾಯಶ್ಚಿತ್ತ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ? ಪ್ರಾಯಶ್ಚಿತ್ತ ಅಂದ್ರೆ ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳ್ತಾರೆ. ಪ್ರಾಯಶ್ಚಿತ್ತ ಅಂದ್ರೆ ಏನಂತ ನಮ್ಗೆ ಇನ್ನು ಟಿಪ್ಪಣಿಯಲ್ಲಿ ವಿಶೇಷವಾಗಿದೆ ವಿಚಾರ. ಅದನ್ನ ಈ ಮೂಲ ಏನಿದೆ ಸುಧಾ ಮೂಲ, ಇದರ ಸಾರ ಅರ್ಥವನ್ನು ತಿಳ್ಕೊಂಡು ಆಮೇಲೆ ಟಿಪ್ಪಣಿಗೆ ಹೋಗೋಣ. ಯಾಕಂದ್ರೆ ಒಂದೊಂದು ಟಿಪ್ಪಣಿಲೂ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಪ್ರಾಯಶ್ಚಿತ್ತ ಅಂದ್ರೆ ಏನು? ನೀವ್ ಇನ್ಮೇಲೆ ಯಾರೇ ಕೇಳಿದ್ರು ಕೂಡ ಪ್ರಾಯಶ್ಚಿತ್ತ ಅಂದ್ರೆ ಇಲ್ಲಿ ಜಯತೀರ್ಥರೊಂದು ವಿವರಣೆ ಮಾಡಿದಾರಲ್ಲ, ಇದನ್ನ ಹೇಳ್ಬೇಕು. ಬಹಳ ಚೆನ್ನಾಗಿದೆ. ಏನಂತ? ಪಾಪ ನಿವೃತ್ತಿಯರ್ಥತ್ವೇನ ವಿಹಿತೋ ವ್ರತ ವಿಶೇಷ, ಇದನ್ನೇ ಪ್ರಾಯಶ್ಚಿತ್ತಂ ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ಒಂದು ಆಕ್ಷೇಪ ಬರುತ್ತೆ, ಸಾಮಾನ್ಯವಾಗಿ ಪ್ರಾಯಶ್ಚಿತ್ತ ಅಂದ್ರೆ ಏನಂತ? ನಮ್ಮ ಪಾಪಗಳನ್ನ ಕಳ್ಕೊಳ್ಳಿಕ್ಕೆ ಬೇಕಾದ ಒಂದು ವ್ರತವನ್ನ ಹೇಳಿದ್ದಾರೆ, ಆ ವ್ರತಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ವ್ರತ ಅಂದ್ರೆ ಈಗ ಏಕಾದಶಿ ವ್ರತ ಇದೆ. ಏಕಾದಶಿ ವ್ರತ ಯಾಕಿರೋದು? ನಮ್ಮ ಏಕಾದಶ ಇಂದ್ರಿಯಗಳಿಂದ 11 ಇಂದ್ರಿಯಗಳಿಂದ ಏನ್ ಪಾಪ ಆಗುತ್ತೆ ಆ ಪಾಪವನ್ನ ಕಳ್ಕೊಳ್ಳಿಕ್ಕೆ ಬೇಕಾದಂತಹ ವ್ರತ. ಅದನ್ನ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಪಾಪಗಳನ್ನ ಕಳ್ಕೊಳ್ಳಿಕ್ಕೆ ವಿಧಾನ ಮಾಡಿದ ವ್ರತ ವಿಶೇಷ ಯಾವುದು? ಏಕಾದಶಿ ವ್ರತ. ಅದೇ ಪ್ರಾಯಶ್ಚಿತ್ತ ಅನಿಸ್ಕೊಡುತ್ತೆ.
ಏಕಾದಶಿ ಉಪವಾಸ ಅದು ಎಲ್ಲಾ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿದೆ. ಅದನ್ನ ಏಕಾದಶಿ ತಪ್ಸೋ ಹಾಗಿಲ್ಲ, ಉಪವಾಸ ಬಹಳ ಕಡ್ಡಾಯ. ಆದ್ರಿಂದ ಏನಾಯ್ತು, ಪ್ರಾಯಶ್ಚಿತ್ತ ಅಂದ್ರೇನು, ಪಾಪ ನಿವೃತ್ತಿಯರ್ಥತ್ವೇನ ವಿಹಿತೋ ವ್ರತ ವಿಶೇಷ ಅಂತ ಹೇಳ್ತಾರೆ. ಇದು ಯಾವುದೇ ವ್ರತ ಆಗ್ಬೋದು, ಒಟ್ಟು ವ್ರತ ಅದು ಪಾಪ ಹೋಗ್ಲಿ ಅಂತ ಹೇಳಿರ್ಬೇಕಷ್ಟೇ. ಏಕಾದಶಿ ಹಾಗೆ ಹೇಳಿದ್ದಾರೆ, ಇಂತಿಂತ ಪಾಪ ಹೋಗ್ಲಿಕ್ಕೆ ಏಕಾದಶಿ ಮಾಡ್ಬೇಕು ಅಂತಿದೆ. ಸರಿ ಅಲ್ಲ, ನೀವ್ ಹೀಗೆ ಹೇಳೋದಿದ್ರೆ ನಮಗೊಂದು ಪ್ರಶ್ನೆ ಬಂತು. ತರ್ಹಿ ಮಹಾನುಭಾವಾನಾಂ ಅನುಗ್ರಹಾದಿನ ವಿನಷ್ಟೇ ಕರ್ಮಣಿ ವಿಚಾರ. ಈಗ ನಾವು ಏಕಾದಶಿನೂ ಮಾಡ್ಲಿಲ್ಲ ಅಥವಾ ಇನ್ಯಾವುದೋ ವ್ರತನೂ ಮಾಡ್ಲಿಲ್ಲ, ತುಂಬಾ ಕಷ್ಟ ಆಗೋಯ್ತು. ರಾಯರ ಮುಂದೆ ಹೋಗಿ ಕೂತ್ಕೊಂಡು ನಮಸ್ಕಾರ ಮಾಡಿ ದಯವಿಟ್ಟು ನೀವು ಅನುಗ್ರಹಿಸ್ಬೇಕು ಅಂತ. ಅಲ್ಲಿ ಇರೋರ್ ಕೆಲವೊಬ್ರು ಮಂತ್ರಾಕ್ಷತೆ ಸಿಕ್ತು, ಹಾಕೊಂಡ, ವಾಪಸ್ ಬಂದ, ಒಳ್ಳೆ ಸುದ್ದಿ ಆಗೋಯ್ತು. ಕೆಟ್ಟದಾಗ್ಬೇಕಾಗಿತ್ತು, ಒಳ್ಳೇದಾಗೋಯ್ತು. ಇದು ಹೇಗಾಯ್ತು? ಅವ್ನು ಪ್ರಾಯಶ್ಚಿತ್ತ ಮಾಡ್ಕೊಂಡ? ಪ್ರಾಯಶ್ಚಿತ್ತ ಮಾಡ್ಲಿಲ್ಲ, ಅವನು ದೊಡ್ಡವ್ರ ಅನುಗ್ರಹ ಪಡ್ಕೊಂಡಿದ್ದಷ್ಟೇ. ದೊಡ್ಡವ್ರ ಅನುಗ್ರಹ ಆದ ಕೂಡ್ಲೆ ಅವನ ಕರ್ಮ ಅದೆಲ್ಲ ಹೊರಟೋಯ್ತು, ಅವ್ರ ದೃಷ್ಟಿ ಬಿತ್ತು, ಹೊರಟಾಯ್ತು, ಎಲ್ಲ ಸರಿ ಹೋಯ್ತು. ಎಂಥ ಪಾಪಕರ್ಮ ಮಾಡಿದ್ರು, ಅವನ ಪ್ರಾಯಶ್ಚಿತ್ತ ಕರ್ಮಾಚರಣೆ ಇಲ್ಲದೆ ಹೋದ್ರು, ದೊಡ್ಡವರ ಅನುಗ್ರಹದಿಂದ ಆಯ್ತು. ಈ ತರ ಸುಮಾರು ಕಾರಣಗಳಿದೆ, ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ತರ್ಹಿ ಮಹಾನುಭಾವಾನಾಂ ಅನುಗ್ರಹಾದಿನ, ದೊಡ್ಡ ಮಹಾನುಭಾವರ ಅನುಗ್ರಹದಿಂದ ಅಥವಾ ಅವರ ದಿವ್ಯವಾದ ದೃಷ್ಟಿ, ಯಾವುದೇ ತರ ಆಗ್ಬೋದು, ದೊಡ್ಡವರ ಅನುಗ್ರಹ ಅದು ಏನು, ದೊಡ್ಡ ಅನುಭವ ಇರುವಂತ ಮಹಾತ್ಮರು, ದೊಡ್ಡ ಅನುಭವ ಇರೋ ಮಹಾತ್ಮರನ್ನ ದೊಡ್ಡ ಮಹಾನುಭಾವರು ಅಂತ ಕರೀತಾರೆ. ಅದೇ ದೇವರನ್ನ ಯಾವಾಗೂ ನೋಡೋರು, ಮಧ್ವಾಚಾರ್ಯರು, ನಿತ್ಯಾಪರೋಕ್ಷಗಳು, ಅಂಥವರೆಲ್ಲ ಅದು ಕೊಟ್ರೆ ಸಾಕು ಮನಸ್ಸಿನಲ್ಲಿ, ಇಂಥವನು ಒಳ್ಳೇದಾಗ್ಲಿ ಅಂತ ಆಗ್ಬಿಡತ್ತೆ. ಅಲ್ಲಿ ಪ್ರಾಯಶ್ಚಿತ ಮಾಡೋ ಅವಶ್ಯಕತೆನೂ ಇಲ್ಲ, ಹೋಮಾನ ಮಾಡೋ ಅವಶ್ಯಕತೆನೂ ಇಲ್ಲ. ಸಾಕ್ಷಾತ್ ವಾಯುದೇವರೇನು ಒಳ್ಳೇದಾಗ್ಲಿ ಅಂತ ಅನ್ಕೊಂಡ್ಮೇಲೆ ಹೋಮ ಮಾಡಿಸಿ ಏನು ಉಪಯೋಗ, ಹಾಗೆ ಆಗೋಯ್ತಲ್ಲ ಫಲ. ಹಾಗಾಗಿ ಪ್ರಾಯಶ್ಚಿತ್ತ ಅಂದ್ರೆ ವ್ರತ ವಿಶೇಷ ಅಂತ ಹೇಳ್ತೀರಿ, ಒಪ್ಕೊಳ್ಳೋಣ. ಆದ್ರೆ ಎಲ್ಲಾ ಕರ್ಮಗಳನ್ನ ನಾವು ಪ್ರಾಯಶ್ಚಿತ್ತದಿಂದಲೇ ಕಳ್ಕೊಳ್ಬೇಕು ಅಂತ ಆಗ್ಲಿ, ಅಥವಾ ಬೇರೆ ಒಂದು ವಿಶೇಷವಾದ ಆಚರಣೆಯಿಂದಲೇ ಮಾಡ್ಕೊಳ್ಬೇಕು ಅಂತ ಆಗ್ಲಿ ಇಲ್ಲ. ದೊಡ್ಡವರ ಅನುಗ್ರಹದಿಂದಲೂ ನಮ್ಮ ಕರ್ಮಗಳನ್ನು ನಾವು ಕಳ್ಕೊಳ್ಬಹುದಲ್ವಾ. ಅಂಥ ಕರ್ಮಗಳಲ್ಲಿ ಫಲಭೋಗ ವಿನಾಶತ್ವ ಇಲ್ಲ. ಅಂದ್ರೆ ಆ ಕರ್ಮಗಳನ್ನು ಅನುಭವಿಸ್ಬೇಕು, ಅದರ ಪ್ರಯುಕ್ತ ನರಕಕ್ಕೆ ಹೋಗ್ಬೇಕು, ಆ ನರಕದಲ್ಲಿ ಇಂಥ ದುಃಖ ಅನುಭವಿಸ್ಬೇಕು, ಇದು ಯಾವ್ದು ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದಕ್ಕೆ ಅವಾಗ ಹೇಳ್ತಾರೆ, ಪಾಪ ನಿವೃತ್ತಿ ಹೇತು ಮಾತ್ರ ಪ್ರಾಯಶ್ಚಿತ್ತಂ ವಿವಕ್ಷಿತಂ ಇತಿ ಚೇತ್. ಅಲ್ಲ ಹಾಗಲ್ಲ, ಇಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ಎಂಥ ಪ್ರಾಯಶ್ಚಿತ್ತ ತಗೊಂಡಿದೀವಿ ಅಂದ್ರೆ, ಪಾಪ ಹೋಗ್ಲಿಕ್ಕೆ ಕಾರಣವಾದ ಪ್ರಾಯಶ್ಚಿತ್ತ ಅಷ್ಟನ್ ಮಾತ್ರ ಇಲ್ಲಿ ತಗೊಂಡಿದೀವಿ, ಬೇರೆ ಅಲ್ಲ. ಈಗ ದೊಡ್ಡವರ ಅನುಗ್ರಹದಿಂದ ಪಾಪ ಅಷ್ಟೇ ಹೋಗೋದಲ್ಲ, ಪುಣ್ಯನೂ ಬರುತ್ತೆ, ಬೇರೆ ಬೇರೆದಾಗತ್ತೆ, ಅದಲ್ಲ ಅಲ್ಲ. ಪಾಪವನ್ನ ಕಳ್ಕೊಳ್ಳಿಕ್ಕೆ ಬೇಕಾದ ಪ್ರಾಯಶ್ಚಿತ್ತ ಅಷ್ಟೇ, ಅದನ್ನ ಮಾತ್ರ ಇಲ್ಲಿ ತಗೊಂಡಿದ್ದಂದ್ರೆ ಅದು ಕೂಡ ತಪ್ಪು. ಯಾಕೆ? ತಥಾಪಿ ಮಹತ್ ಅವಜ್ಞಾದಿನ ವಿರಷ್ಟೇ ಪುಣ್ಯೇ ವ್ಯಭಿಚಾರ. ಈಗ ದೊಡ್ಡವರ ಅನುಗ್ರಹ ಎಷ್ಟು ಮುಖ್ಯನೋ, ದೊಡ್ಡವರ ಅವಕೃಪೆಗೆ ಪಾತ್ರನಾಗದೇ ಇರೋದು ಅಷ್ಟೇ ಮುಖ್ಯ. ಈಗ ದೊಡ್ಡವ್ರ ಹತ್ರ ತುಂಬಾ ಜಾಸ್ತಿ ಸಲಿಗೆ ಅಂದಿರ್ಬಾರ್ದು. ಯಾಕೆ? ಅವ್ರ ಅನುಗ್ರಹ ಆದ್ರೆ ಒಳ್ಳೇದ್ ಸರಿ, ಒಂದ್ ವೇಳೆ ಅವ್ರಿಗೆ ಸಿಟ್ಟು ಬಂದು ಅಥವಾ ಇನ್ನೇನೋ ಅವ್ರಿಗೆ ಒಂದು ಔದಾಸೀನ್ಯ ಭಾವ ಬಂದು ಇವ್ನು ಹಾಳಾಗೋಗ್ಲಿ ಅಂತ ಮನಸ್ಸ ಅನ್ಕೊಂಡ್ಬಿಟ್ರೆ, ಇವ್ನು ಉದ್ಧಾರ ಆಗದೆ ಇರ್ಲಿ ಅಂತ ಅಂದ್ಕೊಂಡ್ರೆ, ಯಾಕಂದ್ರೆ ದೊಡ್ಡವರ ಹತ್ರ ಸಲಿಗೆಯಲ್ಲಿ ಇದ್ದಾಗ ಅವ್ರಿಗೆ ಅವಮಾನ ಮಾಡುವಂತ ಸಂಭವ ಜಾಸ್ತಿ ಇರುತ್ತೆ. ದೂರ ಇದ್ದಷ್ಟು ಒಳ್ಳೇದು, ಹತ್ರಕ್ಕೆ ಹೋದಷ್ಟು ಅದು ಬೆಂಕಿ ತರ ದೊಡ್ಡವ್ರ ಸಹವಾಸ. ಅದರಿಂದ ಬೆಂಕಿ ಹತ್ರ ಹೇಗಿರ್ಬೇಕೋ ಹಾಗಿರ್ಬೇಕು. ಜಾಸ್ತಿ ಹತ್ರಕ್ಕೆ ಹೋದ್ರೆ ನಾವು ಸುಟ್ಕೊಂಡ್ಬಿಡ್ತೀವಿ ಆ ಬೆಂಕಿ ಹತ್ರ. ಹಾಗೆ ಮಹಾತ್ಮರ ಅವಜ್ಞೆ ಅನ್ನೋದು ತುಂಬಾ ಕಷ್ಟ. ಆ ದೊಡ್ಡವರ ಅವಮಾನ ಮಾಡಿದ್ರೆ ಇದನ್ನ ಗುರುದ್ರೋಹ ಅಂತ ಹೇಳ್ತಾರಲ್ಲ, ಹಾಗೆ ಗುರುಗಳಿಗೆ ಅವಮಾನ ಮಾಡೋದು ಗುರುದ್ರೋಹ. ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರೆ, ಅವ್ರ ಬಗ್ಗೆ ಹೇಗಂದ್ರೆ ಹಾಗೆ ಮಾತಾಡೋದು, ಇದು ಗುರುದ್ರೋಹದಲ್ಲಿ ಪರ್ಯವಸಾನ. ಶಾಸ್ತ್ರದಲ್ಲಿ ಬೇಗ ಕಷ್ಟ ಬರ್ಬೇಕು ಅಂದ್ರೆ ಒಂದು ಒಳ್ಳೆ ಉಪಾಯ ಹೇಳಿದ್ದಾರೆ. ಬೇಗ ಕಷ್ಟ ಬರ್ಬೇಕು ಅಂದ್ರೆ ಜೀವನದಲ್ಲಿ ಅದೇ ಕಷ್ಟ ಇರುತ್ತೆ, ಬೇಗ ತಾಕ್ಬೇಕು ಅಂದ್ರೆ ಫಲನ ಸ್ವೋತ್ತಮ ದ್ರೋಹ ಅಂತ ಶಾಸ್ತ್ರದಲ್ಲಿ ಪರಿಗಣನೆ ಮಾಡ್ತಾರೆ. ತಮಗಿಂತ ಯಾರು ಉತ್ತಮರಿರ್ತಾರೋ ಗುರುಗಳು, ಅವರಿಗೆ ದ್ರೋಹ ಮಾಡಿದ್ರೆ ಸಾಕಂತೆ, ಅವ್ರಿಗೆ ಬೈದ್ರೆ ಸಾಕಂತೆ, ಇದೆಲ್ಲ ಪಾಪಗಳು ತಕ್ಷಣ ತಪ್ಪು ಬಿಡತ್ತಂತೆ, ಅದರ ಫಲನೆಲ್ಲ ಕೊಟ್ಬಿಡತ್ತಂತೆ. ಈ ಸ್ವೋತ್ತಮ ದ್ರೋಹವನ್ನೇ ಮಹತ್ ಅವಜ್ಞೆ ಅಂತ ಕರೆದಿದ್ದಾರೆ. ಅಂದ್ರೆ ದೊಡ್ಡವರ ಬಗ್ಗೆ ಹಗುರವಾಗಿ ಮಾತಾಡೋ ಹಾಗಿಲ್ಲ. ಈ ಮಹಾತ್ಮರ ಅವಜ್ಞೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಒಂದಷ್ಟು ಪುಣ್ಯ ಆಗ್ತಿರತ್ತೆ, ಏನೋ ಜನ್ಮಾಂತರದ್ದು, ಈ ಜನ್ಮದಲ್ಲ ಜನ್ಮಾಂತರದ್ದು ಇರುತ್ತೆ, ಇರೋ ಪುಣ್ಯನೂ ಹೊರಟೋಗುತ್ತೆ.
ಆದ್ರೆ ಪುಣ್ಯ ಕರ್ಮ ತನ್ನ ಫಲ ಕೊಡ್ಲಿಲ್ಲ, ನಮಗೇನೋ ಒಳ್ಳೇದಾಗ್ಬೇಕಾಗಿತ್ತು, ಆದ್ರೆ ಆ ಪುಣ್ಯ ಕರ್ಮ ಹೊರಟೋಯ್ತು. ಯಾಕೆ? ಬಾಯಿಂದ ಅವಮಾನ ಮಾಡ್ಬಿಟ್ಟಲ್ಲ, ಮಹಾತ್ಮರ ಅವಜ್ಞೆ ಆಗೋಯ್ತು. ಅವ್ರ ಮುಂದೆ ಹೋಗಿ ಅವ್ರನ್ನ ಬೈಬೇಕು ಅಂತಿಲ್ಲ, ಮನೇಲಿ ಕೂತ್ ಬೈದ್ರು ಹೋಗ್ಬಿಡುತ್ತೆ. ಹಾಗಾದ್ರೆ ಮಹಾತ್ಮರ ಅವಜ್ಞೆಯಿಂದ ಎಲ್ಲಿ ನಮ್ಮ ಪುಣ್ಯ ಕರ್ಮಗಳ ನಾಶ ಆಯ್ತು, ಆ ಪುಣ್ಯ ಕರ್ಮ ಕಳ್ಕೊಂಡಿದ್ ಹೇಗೆ? ಅನುಭವಿಸಿ ಕಳ್ಕೊಂಡಿದ್ದಲ್ಲ, ಅದು ಮಹಾತ್ಮರ ಅವಜ್ಞೆ ಮಾಡಿದ್ದಕ್ಕೆ ಕಳ್ಕೊಂಡಿತ್ತು. ಇಲ್ಲೇನ್ ಪ್ರಾಯಶ್ಚಿತ್ತ ಉಂಟ? ಪಾಪ ಕಳ್ಕೊಳ್ಳಿಕ್ಕ, ಇಲ್ಲಿ ಪುಣ್ಯ ಕಳ್ಕೊಳ್ಳಿಕ್ಕ ಆಗೋಯ್ತು ಇದು ಕಾರಣ. ಇಂಥ ಕರ್ಮದಲ್ಲಿ ಏನಾಯ್ತು, ನೀವು ಹೇಳಿದ ಹಾಗೆ ಯಾವ್ಯಾವ್ದು ಕರ್ಮನೋ ಅದೆಲ್ಲ ನಮ್ಮ ಅನುಭವದಿಂದಲೇ ಕಳ್ಕೊಳ್ಬೇಕು ಅಂತಿಲ್ಲ. ಎಷ್ಟೋ ಹೇಳ್ತಾರಲ್ಲ, ಇಲ್ಲ ನಿಮಗ್ ತುಂಬಾ ಪುಣ್ಯ ಇತ್ತು, ಆದ್ರೆ ನೀವು ತಪ್ಪು ಮಾಡಿದ್ರೆ ಅದಕ್ಕೆ ನಿಮಗೆ ಇದ್ದದ್ದು ಮಿಸ್ ಆಗ್ಬಿಡ್ತು. ಯೋಗ ಇತ್ತು ನಿಮಗೆ, ಆದ್ರೆ ಮಿಸ್ ಆಗಿದ್ ಯಾಕೆ ಅಂದ್ರೆ ನೀವು ಮಾಡಿ ತಪ್ಪು ಕರ್ಮಕ್ಕೆ, ಮಹಾತ್ಮರ ಅವಜ್ಞೆ ಇತ್ಯಾದಿ ಕಾರಣಗಳು. ಅದನ್ನ ಪುಣ್ಯವನ್ನು ನಾವು ಪೂರ್ಣ ಅನುಭವಿಸಿ ಕಳ್ಕೊಳ್ಬೇಕು ಅಂತಿಲ್ಲ, ಪಾಪವನ್ನು ಅನುಭವಿಸಿ ಕಳ್ಕೊಳ್ಬೇಕು ಅಂತಾನೂ ಇಲ್ಲ. ಇದು ಹೇಗೋ ಒಂದ್ ರೀತಿ ನಾಶ ಆಗುತ್ತೆ. ಅದು ದೊಡ್ಡವರ ಅನುಗ್ರಹ ಆಗ್ಬಹುದು, ಪ್ರಾಯಶ್ಚಿತ್ತ ಆಗಬಹುದು, ಇನ್ಯಾವುದೋ ಒಂದು ರೀತಿ ವಿಶೇಷವಾದಂತಹ ಆಚರಣೆಗಳು ಆಗ್ಬಹುದು. ಸರಿ, ಇದು ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಕ್ಷಯ ಹೇತ್ವಂತರ ರಹಿತ ಕರ್ಮತ್ವಂ ಹೇತು ಇತಿ ಚೇತ್. ಹಾಗಲ್ಲ, ನಾವಿಲ್ಲಿ ಎಂಥ ಕರ್ಮಗಳನ್ನ ಕಳ್ಕೊಳ್ತಾನೆ ಆ ವ್ಯಕ್ತಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಯಾವ ಕರ್ಮಕ್ಕೆ ಏನೂ ಕಾರಣ ಇಲ್ಲ. ಈಗ ದೊಡ್ಡವರ ಅವಜ್ಞೆನೂ ಮಾಡ್ಲಿಲ್ಲಪ್ಪ, ಈ ಕಡೆ ದೊಡ್ಡವರ ಅನುಗ್ರಹನೂ ಆಗ್ಲಿಲ್ಲ, ಈ ಕಡೆ ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಳಿಲ್ಲ, ಒಂದ್ ಕರ್ಮ ಇದೆ. ಇಂಥ ಕರ್ಮ ಕಳ್ಕೊಳ್ಳೋದು ಹೇಗೆ ಹೇಳಿ? ಅಂಥ ಕರ್ಮ ಅನುಭವಿಸಿ ಹೋಗ್ಬೇಕು ಹೊರತು ಇನ್ಯಾವುದೇ ಕಾರಣನೂ ಇಲ್ವಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಏನು ಅಂದ್ರೆ, ಜ್ಞಾನಸ್ಯೇವ ಕ್ಷಯ ಹೇತೋ ಸತ್ವೇನ ಅಸಿದ್ಧೇ. ಇದು ತಪ್ಪು ಮಾಡ್ತಾ ಇದ್ದೀರಿ ನೀವು. ಯಾಕೆಂದ್ರೆ ಅಂಥ ಒಂದ್ ಕರ್ಮ ಇಲ್ವೇ ಇಲ್ಲ. ನೀವ್ ಹೇಳೋ ತರ ಪ್ರಾರಬ್ಧ ಕರ್ಮ ಬೇರೆ, ಅದು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ ಭಗವಂತನ ಅನುಗ್ರಹ ಆದಾಗ. ಅಂಥದ್ರಲ್ಲಿ ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆ ಕರ್ಮಗಳನ್ನ ತಗೊಂಡಾಗ ಆ ಕರ್ಮಗಳಿಗೆ ನಾಶಕ ಯಾವ್ದು ಇಲ್ಲ, ಅದನ್ನ ನಾಶಪಡಿಸೋದು. ಈ ಕಡೆ ದೊಡ್ಡವರ ಅವಜ್ಞೆನೂ ಮಾಡಿಲ್ಲ, ದೊಡ್ಡವರ ಅನುಗ್ರಹನೂ ಸಂಪಾದನೆ ಮಾಡಿಲ್ಲ, ಈ ಕಡೆ ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಳಿಲ್ಲ, ಆದ್ರೂ ಒಂದ್ ಕರ್ಮ ಇದೆ ಅಂತ ಸಾಧ್ಯನೇ ಇಲ್ಲ. ಏನೋ ಒಂದ್ ಆಗ್ಲೇಬೇಕು. ಕೊನೆಗೆ ಅವನು ಶಾಸ್ತ್ರದ ಜ್ಞಾನವನ್ನ ಪಡೆದು ಭಗವಂತನ ಅಪರೋಕ್ಷ ಜ್ಞಾನ ಪಡೆದ, ಆ ಜ್ಞಾನದ ಮಹಿಮೆ ತುಂಬಾ ದೊಡ್ಡದು. ಆ ಜ್ಞಾನವನ್ನ ಪಡೆದಾಗ ತಾನಾಗೆ ಎಲ್ಲಾ ಕರ್ಮಗಳನ್ನ ತಾನು ಕಳ್ಕೊಳ್ತಾ ಹೋಗ್ತಾನೆ. ಜ್ಞಾನವೇ ಕರ್ಮಕ್ಷಯ ಹೇತು ಅಂತ ಕೃಷ್ಣ ಹೇಳಿದ್ದಾನೆ. ಅದರಿಂದ ಜ್ಞಾನಾದೇವ ಪರಂಪದ, ಜ್ಞಾನದಿಂದಲೇ ಎಲ್ಲವೂ ಸಾಧ್ಯ. ಹಾಗಾಗಿ ನಾವು ಪ್ರತಿಯೊಂದು ದಿವಸದಲ್ಲಿ ಏನು ಸತ್ಕರ್ಮ ಮಾಡ್ತೀವಿ, ಒಳ್ಳೆ ಕೆಲಸ, ಅದು ಪಾಠ ಹೇಳೋದಾಗ್ಬೋದು, ಪಾಠ ಕೇಳೋದಾಗ್ಬೋದು, ಅಥವಾ ಶಾಸ್ತ್ರ ಅಧ್ಯಯನ ಮಾಡೋದು, ಯಾವುದೇ ಒಂದು ರೀತಿ ಒಟ್ಟು, ಅಥವಾ ಇಲ್ಲಿ ಬೇರೆ ಯಾವ್ದಾದ್ರು ದಾನ ಧರ್ಮ ಇತ್ಯಾದಿಗಳು, ಪ್ರತಿನಿತ್ಯ ಮಾಡುವಂತ ಯಾವುದೇ ಒಂದು ಸತ್ಕರ್ಮ ಇದೆ ಏನಿದೆ, ಆ ಸತ್ಕರ್ಮದಿಂದ ಕರ್ಮ ಹೋಗತ್ತೆ. ಇಲ್ಲಾಂದ್ರೆ ಆ ಸತ್ಕರ್ಮಕ್ಕೆ ಬೆಲೆ ಏನು? ಹಾಗಾದ್ರೆ ಆ ಸತ್ಕರ್ಮ ಏನು? ಅದು ಜ್ಞಾನಪ್ರದವಾದ ಸತ್ಕರ್ಮ. ಹಾಗಾದ್ರೆ ಆ ಜ್ಞಾನದಿಂದ ಏನಾಗುತ್ತೆ ಅಂದ್ರೆ ಕ್ಷಯ ಹೇತು, ನಮ್ಮ ಕರ್ಮಗಳನ್ನು ನಾವು ಕಳ್ಕೊಳ್ಬಹುದು. ಅದನ್ನ ನೀವ್ ಹೇಳಿ ಸರಿ ಇಲ್ಲ ಅಂತ ಹೇಳ್ತಾರೆ ಜಯತೀರ್ಥ, ಖಂಡನೆ ಮಾಡಿ. ಆಮೇಲೆ ಮುಂದಕ್ಕೆ ಬಂತು, ಜ್ಞಾನಂ ನ ಕರ್ಮಕ್ಷಯ ಹೇತುತಯ ವಿಹಿತಮಿತಿ ಚೇತ್. ಅಲ್ಲ, ಯಾರು ಹೇಳಿದ್ ನಿಮ್ಗೆ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂದ್ರೆ ಜ್ಞಾನ ಸಂಪಾದನೆ ಮಾಡಿ, ಜ್ಞಾನವನ್ನ ಸಂಪಾದನೆ ಮಾಡಿದವ್ರಿಗೆ ಕರ್ಮಗಳ ನಾಶ ಆಗತ್ತೆ? ಎಲ್ಲಿ ಹೇಳಿದ್ದಾರೆ? ಇದನ್ನ ಹೇಳಿದ್ರು ಒಪ್ಕೊಳ್ಳೋಣ, ಧರ್ಮಶಾಸ್ತ್ರದಲ್ಲಿ ತೆಗೀರಿ ನೋಡಿ, ಇಂಥ ಪಾಪ ಕಳ್ಕೊಳ್ಳಿಕ್ ಇಂಥ ವ್ರತ ಮಾಡಿ, ಇಂಥ ಪಾಪ ಕಳ್ಕೊಳ್ಳಿಕ್ ಇಷ್ಟು ಹೋಮಗಳನ್ನ ಮಾಡಿ, ಇಷ್ಟು ಆಹುತಿಗಳನ್ನ ಹಾಕಿ ಅಂತಿದೆ ಹೊರತು, ಇಷ್ಟು ಪಾಪಗಳನ್ನ ಕಳ್ಕೊಳ್ಳಿಕ್ಕೆ ನೀವು ಇಂಥ ಶಾಸ್ತ್ರ ಗ್ರಂಥವನ್ನ ಓದ್ಬೇಕು, ಇದರ ಜ್ಞಾನ ಪಡಿಬೇಕು ಎಲ್ಲಿದೆ? ಧರ್ಮಶಾಸ್ತ್ರ ವಿಧಾನ ಮಾಡ್ಲಿಲ್ಲ. ಧನ್ವಂತರಿ ಹೋಮ ಮಾಡಿಸಿ ಅಂತ ಹೇಳಿದ್ದಾರೆ, ಯಾಕೆ? ಆರೋಗ್ಯಕ್ಕೋಸ್ಕರ. ಧನ್ವಂತರಿ ಜಪ ಮಾಡಿ, ಯಾಕೆ? ಆರೋಗ್ಯಕ್ಕೋಸ್ಕರ. ಅಥವಾ ಮಾಟ ಮಂತ್ರ ಇತ್ಯಾದಿ ತಂತ್ರ ಉಚ್ಚಾಟನೆಗೋಸ್ಕರ ಧನ್ವಂತರಿ ಹೋಮ, ಧನ್ವಂತರಿ ಮಂತ್ರ ಜಪ ಮಾಡಿ ಅಂತ ಹೇಳಿದೆ. ಇದ್ ಬಿಟ್ಟು ಜ್ಞಾನವನ್ನ ಸಂಪಾದನೆ ಮಾಡಿ ಜ್ಞಾನದಿಂದ ಹೋಗುತ್ತೆ ಎಲ್ಲ ಹೇಳಿದ್ದಾರೆ. ಹಾಗೇನು ಹೇಳಿಲ್ವಲ್ಲ ಅಂತ ಪೂರ್ವ ಪಕ್ಷಿ ತಾನು ಪ್ರಶ್ನೆ ಮಾಡ್ತಾನೆ. ಜ್ಞಾನಂ ನ ಕರ್ಮಕ್ಷಯ ಹೇತುತಯ ವಿಹಿತಂ ಇತಿ ಚೇತ್. ಆಗ ಹೇಳ್ತಾರೆ, ತತ್ಕಿಂ ವಿಧಿರೇವ ಹೇತುತ್ವಂ ಗಮಯತಿ ತಥಾ ಸತಿ ಸಮಾಧಿರಪಿ ಕಾಯವ್ಯೂಹ ನಿರ್ಮಾಣಾದೋ ಹೇತುತ್ವಂ ನ ಸ್ಯಾತ್. ಓಹೋ, ಹಾಗಾದ್ರೆ ನಿಮ್ ಪ್ರಕಾರ ಒಂದು ವಿಧಿ ವಾಕ್ಯ ಬೇಕು. ಅಂದ್ರೆ ಈಗ ಸಂಧ್ಯಾವಂದನೆ ಮಾಡ್ಬೇಕು ಅಂತ ಯಾರೋ ಒಬ್ರಿಗೆ ಉಪದೇಶ ಕೊಟ್ರು, ಯಾಕೆ ಮಾಡ್ಬೇಕು? ನಾನ್ ಮಾಡಲ್ಲ, ಏನ್ ಶಾಸ್ತ್ರದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಸಹಜವಾಗಿ ಪ್ರಶ್ನೆ. ಹೌದೌದು, ಶಾಸ್ತ್ರದಲ್ಲಿ ಇದೆ. ಶಾಸ್ತ್ರದಲ್ಲಿ ಇದ್ರೆ ನಾವು ಒಪ್ಕೊಳ್ತೀನಿ. ಶಾಸ್ತ್ರ ಪ್ರಮಾಣ ಇಲ್ಲ ಅಂದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ಏನಾದ್ರೂ ಪ್ರಮಾಣ ಕೊಡಿ, ಅದಿದ್ರೆ ಒಪ್ಕೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸಂಧ್ಯಾವಂದನೆ ಮಾಡ್ಬೇಕು ಅಂತಿದೆ, ಯಾಕೆ? ಪ್ರಾತಃ ಸಂಧ್ಯಾ ಉಪಾಸೀತ ಇದೆ, ವಿಧಿ ವಾಕ್ಯ ಇದೆ. ಏನ್ ಹೇಳಿದೆ? ಸಂಧ್ಯಾವಂದನೆ ಪ್ರಾತಃ ಕಾಲದಲ್ಲಿ ಮಾಡಿ, ಸಾಯಂ ಸಂಧ್ಯಾ ಉಪಾಸೀತ,
ಸಾಯಂಕಾಲ ಸಂಧ್ಯಾವಂದನೆ ಮಾಡಿ ಸಂಧ್ಯಾಂ ಉಪಾಸೀತ ಅಂತ ಹೇಳಿದ್ದಾರೆ. ಸಂಧ್ಯಾ ಅಂದ್ರೆ ಪ್ರಾತಃ, ಮಧ್ಯಾಹ್ನ, ಸಾಯಂ ಎಲ್ಲ ಇದೆಯಲ್ಲ, ಅಂದ್ರೆ ವಿಧಿವಾಕ್ಯ ಒಂದು ಸಿಕ್ತು ಶಾಸ್ತ್ರದಲ್ಲಿ. ವಾಕ್ಯ ಇದ್ದಾಗ ಅದರ ಅನುಷ್ಠಾನ ಮಾಡೋದು ಸರಿ. ಹಾಗೆ ನಿಮಗಿದೆಯಾ ಜ್ಞಾನ ಬಂದಾಗ ಕರ್ಮಗಳು ನಾಶ ಆಗತ್ತೆ ಇದೆಯಾ, ಇದ್ರ ಒಪ್ಕೊಳ್ತೀವಿ. ಅದಕ್ಕೆ ಇವ್ರು ಹೇಳಿದ್ರು, ಹೌದಾ ಹಾಗಾದ್ರೆ ನಿನ್ನ ಪ್ರಕಾರ ಒಂದು ವಿಧಿವಾಕ್ಯ ಬೇಕು, ಹೀಗ್ ಮಾಡಿ ಈ ಫಲಕ್ಕೋಸ್ಕರ ಅಂತ ಇದ್ರೆ ನೀನ್ ಒಪ್ಕೊಳ್ತೀಯ. ಹಾಗಾದ್ರೆ ನಿನಗೂ ಇಲ್ಲ. ಯಾಕೆ? ನೀನೇನ್ ಹೇಳಿದ ಇದುವರೆಗೂ ಸಮಾಧೇರಪಿ ಅಂದ್ರೆ ಯಾರು ಈ ಸಮಾಧಿ ಅಂದ್ರೆ ತಪಸ್ಸು, ಧ್ಯಾನ, ಇದರಿಂದ ಕಾಯವ್ಯೂಹ ನಿರ್ಮಾಣ ಆದೋ ಹೇತುತ್ವ ಅಂದ್ರೆ ನಾವು ಅನೇಕ ದೇಹಗಳನ್ನ ತಗೊಳ್ಬೇಕಾದ್ರೆ ಕಾರಣ ಏನು? ಸಮಾಧಿ. ಎಲ್ಲಿದೆ? ಈಗ ಸೌಭರಿ ಮಹರ್ಷಿಗಳು 50 ದೇಹ ತಗೊಂಡ್ರು. ಯಾಕೆ 50 ದೇಹ ತಗೊಂಡ್ರು? ಅನುಭವಿಸಲಿಕ್ಕೆ ತಮ್ಮ ಕರ್ಮಗಳನ್ನ. ಒಂದೇ ಇದ್ರಲ್ಲೇ 50 ದೇಹ ತಗೊಂಡು ಅನುಭವಿಸಿ ಕಳ್ಕೊಂಡ್ಬಿಡೋಣ ಅಂತ. ಈಗ 50 ಶರೀರ ತಗೊಂಡಿದ್ದ ಕಾರಣ ಏನು? ಅವರಲ್ಲಿದ್ದ ಸಮಾಧಿ, ಆ ತಪಸ್ಸು, ಆ ಧ್ಯಾನ ಅಂದ್ರೆ ಅದರ ಶಕ್ತಿ, ಅದರಿಂದಾಗಿ ಅವರು ಅಷ್ಟು ದೇಹ ತಗೊಂಡ್ರು. ಈಗ ನಮ್ ಪ್ರಶ್ನೆ ಇಷ್ಟೇ, ನೀನ್ ಹೇಳ್ದಿ ಈಗ ಅಂದ್ರೆ ಪೂರ್ವ ಪಕ್ಷಿಗೆ ಹೇಳ್ತಾರ ನಾವು, ಯಾವ ತತ್ವಜ್ಞಾನಿ ತಾನು ಅನೇಕ ದೇಹಗಳನ್ನ ತನ್ನ ತಪಶಕ್ತಿಯಿಂದ ತಗೊಳ್ತಾನೋ ಅಂಥವನು ಒಮ್ಮೆಲೆ ಎಲ್ಲಾ ಕರ್ಮಗಳನ್ನ ಆ ದೇಹದಲ್ಲಿ ಅನುಭವಿಸ್ಕೊಂಡು ನಾಶಪಡಿಸ್ಕೊಳ್ತಾನೆ. ಈ 100 ಜನ್ಮ ಬರೋದನ್ನ ಒಂದೇ ಈಗಿದ್ದಾಗ ಆ 100 ದೇಹ ತಗೊಂಡು ಅನುಭವಿಸಿ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ರಿ. ಆದ್ರೆ ಎಲ್ಲಿದೆ ಹಾಗೆ? 100 ದೇಹಗಳನ್ನ ಅಥವಾ ಎಷ್ಟು ದೇಹ ಸಾಧ್ಯನೋ ಅಷ್ಟು ದೇಹಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಮಾಧಿ ಅಂದ್ರೆ ಅವನ ತಪಸ್ಸು ಕಾರಣ ಅಂತ ಹೇಳಿದೆ. ಎಲ್ಲೂ ಇಲ್ಲ. ಇದೇ ಇಲ್ಲ. ಅದಿಲ್ಲದೆ ಹೋದ್ರೆ ನಾವು ಒಪ್ತೀವಿ. ಹಾಗೆ ಇದನ್ನು ಒಪ್ಪಿ, ಜ್ಞಾನದಿಂದ ಕರ್ಮ ನಾಶ ಆಗತ್ತೆ, ಯಾಕೆ ಒಪ್ಪಾರ್ದು? ಒಂದ್ ವಾಕ್ಯ ಬೇಕು ಅಂತ ಹಠ ಮಾಡ್ಬೇಡಿ ಅಂತ ನಮ್ಮ ಆಕ್ಷೇಪ ಅವ್ರ ಮೇಲೆ. ಅದರಿಂದ ಎಲ್ಲೂ ಸಮಾಧಿಯಿಂದ ಕಾಯವ್ಯೂಹ ಸಿಗತ್ತೆ, ದೇಹ ಒಂದಿಷ್ಟು ತಗೊಳ್ಬಹುದು, ಅದಕ್ಕೆ ಕಾರಣ ಆಗತ್ತೆ ತಪಸ್ಸು ಅಂತ ಎಲ್ಲಿದೆ? ಎಲ್ಲೂ ಇಲ್ಲ. ಅವ್ರು ತಮ್ಮ ತಪಶಕ್ತಿಯಿಂದ ಮಾಡ್ಕೊಂಡಿದ್ದಾರೆ, ಅದು ಎಲ್ಲರಿಗೂ ಅನುಭವಕ್ಕಿದೆ, ಎಲ್ಲ ಋಷಿಗಳಿಗೆ. ಅಷ್ಟು ಬಿಟ್ರೆ ಅದಕ್ಕೊಂದು ಧರ್ಮಶಾಸ್ತ್ರದ ವಾಕ್ಯ ಬೇಕು, ವೇದದ ವಾಕ್ಯ ಬೇಕು ಅಂದ್ರೆ ಅದೆಲ್ಲಿ ಸಿಗುತ್ತೆ? ಪ್ರಮಾಣ ಇದೆಯಲ್ಲ. ಹಾಗೆ ಇಲ್ಲೂ ಜ್ಞಾನ ಕರ್ಮಕ್ಷಯಕ್ಕೆ ಕಾರಣ, ಕರ್ಮ ಹೋಗ್ಲಿಕ್ಕೆ ಜ್ಞಾನ ಕಾರಣ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡ್ಬೇಡಿ ಅಂತ ಇಷ್ಟು ಸರಳವಾಗಿ ಉತ್ತರ ಕೊಟ್ರು. ಆಮೇಲೆ ಇನ್ನೊಂದು ಹೇಳ್ತಾರೆ, ಇಲ್ಲೆಲ್ಲ ಹಾಗಲ್ಲ, ಅದು ಸಮಾಧೇನಪಿ ಕಾಯವ್ಯೂಹ ನಿರ್ಮಾಣ ಆದೋ ಹೇತುತ್ವ ಅಂದ್ರೆ ತಪಸ್ಸಿನ ಬಲದಿಂದ ಅನೇಕ ದೇಹಗಳನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಅನ್ನೋ ವಿಷಯ ನಮಗೆ ಸಹಜವಾಗಿ ಸಿದ್ಧ ಆಗಿದೆ, ಅದನ್ನ ಬಾಯ್ಬಿಟ್ಟು ಹೇಳ್ಬೇಕು ಅಂತಿಲ್ಲ ಅಂತ ಒಂದ್ ಮಾತು ಹೇಳ್ತಾರೆ ಮುಂದೆ. ಅದ್ ಹೇಳಿದಾಗ ನಮಗೂ ಹಾಗೆ ಅಂತ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಅದೇನು ಅನ್ನೋ ವಿಚಾರ ಮುಂದಿನ ವಿಚಾರ. ಹಾಗೆ ಟಿಪ್ಪಣಿಗಳು ಬರುವಂತಹ ವಿಶೇಷ ವಿಚಾರ ಅದೇನು ಅಂದ್ರೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ.